ನಮನಗಳನ್ನು ಸಲ್ಲಿಸುತ್ತಾ ಸರ್ ಫಸ್ಟಿಗೆ ಪ್ರಾಸ್ತಾವಿಕ ನುಡಿ ಹೇಳ್ಬೇಕಾದ್ರೆ ಎಷ್ಟೋ ತಾಯಂದ್ರ ಕಣ್ಣಾಗ ನೀರು ಬಂದು ನನಗೂ ಬಂದು. ಯಾಕಂತಂದ್ರೆ ಸರ್ ಸಮುದಾಯದೊಳಗೆ ನನ್ನಂಥ ತಾಯಂದಿರಿಗೆ ಎಷ್ಟು ಕಷ್ಟಗಳಿದಾವೆ ಅಂತ ಹೇಳಿ ನಾವು ಹಂಚ್ಕೊಂಡಿದ್ವಿ. ಅದು ಆಯ್ತು. ಮತ್ತು ಅವರು ಸಮುದಾಯದ ತಾಯಂದ್ರ ಜೊತೆ ಎಷ್ಟೋ ತಾಯಂದರು ಅವ್ರ ಜೊತೆ ಮಾತುಗಳನ್ನ ಹಂಚ್ಕೊಂಡಿದ್ರು. ಆ ತಾಯಿ ಕಷ್ಟ ಗೊತ್ತಾಗೋದು ಇನ್ನೊಂದು ತಾಯಿಗೆ ಹೊರತು ಯಾರಿಗೂ ಗೊತ್ತಾಗೋದು. ಸಮಾಜದಲ್ಲಿ ಇರುವಂಥ ಎಲ್ಲ ತಾಯಂದಿರಿಗೂ ಎಷ್ಟೋ ಮಕ್ಕಳು ಬಡದ್ರು ಕೊನೆಗೆ ಬರೋದು ತಾಯಿನ ಅಂತ ಹೇಳ್ತಾರೆ. ಆದರೆ ತಾಯಿ ನಾನು ವಯಸ್ಸಾಗೈತಿಪ್ಪ ನೋಡ್ಕೊ ಅಂತಂದ್ರೆ ಯಾವ ಮಕ್ಕಳು ನೋಡ್ಕೊಳ್ಳೋದು. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದು ಅಂತಂದ್ರೆ ಈಗ ನಾವು ಎಷ್ಟೋ ಅನಾಥ ಮಕ್ಕಳಿದ್ದೀವಿ. ಅನಾಥ ಮಕ್ಕಳಿದ್ರೂ ತಾಯಿ ಅನ್ನುವಂಥ ಒಂದು ಜೀವ ಅಥವಾ ದೊಡ್ಡವಾಗಲಿ ಚಿಕ್ಕವಾಗಲಿ ಯಾರೋ ಒಂದು ಮಕ್ಕಳು ಸಾಕ್ತಾರೆ. ಅದೇ ರೀತಿ ಅದ ಮಗು ತನ್ನ ಸ್ವಂತ ತಾಯಿ ನೋಡ್ಕೊಳ್ಳೋದಿಲ್ಲ. ಅನಾಥ ತಾಯಿ ಅಂತ ಆಗಿ ಬೆಳಿಬೋದು, ಅನಾಥ ಮಕ್ಕಳಂತ ಯಾವತ್ತೂ ಬೆಳೆಯೋದಿಲ್ಲ. ನಮ್ಮಂಥ ಸಂಘ ಸಂಸ್ಥೆಗಳು ಅಥವಾ ಈ ಅಧಿಕಾರಿಗಳು ಮಕ್ಕಳನ್ನ ನೋಡ್ಕೋತಾರೆ. ಪರಿಸರ ದಿನಾಚರಣೆಗೂ ತಾಯಿಗೂ ಎಷ್ಟು ಬಾಂಧವ್ಯ ಐತೆ ಅಂತಂದ್ರೆ ಈ ಭೂಮಿಗೂ ಮರಕ್ಕೂ ಇರುವಂಥ ಅಷ್ಟು ಬಾಂಧವ್ಯ ಐತೆ. ಭೂಮಿ ಮ್ಯಾಗ ಒಂದು ಗಿಡ ಸಸಿ ಒಂದು ಬೀಜ ಹಾಕಿರ್ತೀವಿ. ಆ ಬೀಜ ಹೆಂಗಂತಂದ್ರೆ ಸಣ್ಣಗಿದ್ದಾಗ ಬೆಳೀತಾ ಆ ಬೇರುಗಳನ್ನ ಹೆಂಗೆ ಬಿಡ್ತಿದ್ಲ ಹಂಗೆ ತಾಯಿಗೂ ಮಗು ಹೆಂಗಂತಂದ್ರೆ ಸಣ್ಣ ಇದ್ದಾಗ ಒಂದಿಟ್ಟು ಕಾಲಿಲೆ ಬಡೀತಾ ನನ್ನ ಮಗು ಒದ್ಯಾಕತೈತಿ ಬಡಿಯಾಕತೈತಿ ಅಂತ ಖುಷಿ ಪಡ್ತಾಳೆ ಹೊರತು ಒದ್ಯಾಕತೈತಿ ಅಂತ ಆ ಮಗುನ ದುಡೋದಿಲ್ಲ. ಅದೇ ರೀತಿ ಆ ಮಗು ಕೂಡ ಸಹಿತ ಆ ತಾಯಿನ ಯಾವತ್ತೂ ದುಡ್ಬೇಡ್ರಿ, ಯಾವತ್ತೂ ಇದು ಮಾಡಬೇಡ್ರಿ. ಹಾಗಂತೇಳಿ ನಮ್ಮ ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆ ಯಾವುದೇ ತಾಯಿ ಕಷ್ಟ ಅಂತ ಹೇಳಿದಂದ್ರೂ ನಮ್ಮ ಸಂಸ್ಥೆಗೆ ಬರ್ರಿ, ಏನು ನಮ್ಮ ಕೈಯಲ್ಲಾದಂಥ ಎಲ್ಲ ಸಹಾಯ ಸೌಕರ್ಯಗಳನ್ನು ಮಾಡ್ತೀವಿ. ಅದೇ ರೀತಿ ಮಕ್ಕಳು ಕೂಡ ಯಾವುದೋ ಒಂದು ಎಜುಕೇಷನ್ ಕಿಟ್ ಆಗಲಿ, ಯಾವುದೋ ಒಂದು ನೌಕರಿ ಸಲುವಾಗಿ ಆಗಲಿ, ಏನೋ ಆಗಲಿ ಯಾವ ಅಧಿಕಾರಿಗಳಿಗೆ ನಾವು ಮುಟ್ಟಿಸ್ಬೇಕಲ್ಲ ಅದನ್ನು ನಾವು ಮುಟ್ಟಿಸ್ತೀವಿ. ಹಾಗಂತೇಳಿ ಈಗ ನಾವು ಜಮಖಂಡಿ ಒಳಗೆ ತಾಯಂದ್ರ ಸಲುವಾಗಿನೇ ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟ್ ಅಂತೇಳಿ ಬಂದೈತೆ ನಮಗೆ. ಟ್ರೈನಿಂಗ್ ಹೊಲಿಗೆ ತರಬೇತಿ ಮತ್ತು ಹೈನುಗಾರಿಕೆ ಮತ್ತು ಎಂಬ್ರಾಯ್ಡಿಂಗ್ ಅಂತೇಳಿ ಬಂದೈತೆ. ಆ ಎಂಬ್ರಾಯ್ಡಿಂಗ್ ನಾವು ಕಲಿಸ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಅವರಿಗೆ ಸಾಲ ಸೌಲಭ್ಯಗಳನ್ನು ನಾವು ಕೊಡಿಸ್ತೀವಿ, ಬ್ಯಾಂಕಿಗೆ ಲಿಂಕ್ ಮಾಡಿಸಿ ನಾವು ಕೊಡ್ತೀವಿ. ಅಂದರೆ ಒಂದು ತಿಂಗಳು ಎಂಬ್ರಾಯ್ಡಿಂಗ್ ಇರ್ತೈತಿ, ಹೈನುಗಾರಿಕೆ 1 ತಿಂಗಳು ಇರ್ತೈತಿ, ಆಮೇಲೆ ಟೈಲರಿಂಗ್ 3 ತಿಂಗಳು, ME ಸಾಲ ಅಂಥೇಳಿನೂ ಕೊಡಿಸ್ತೀವಿ, ಟೈಲರಿಂಗ್ ಇದ್ದಂದ್ರೆ ಟೈಲರಿಂಗು ಕೊಡಿಸ್ತೀವಿ. ಹಾಗಂತೇಳಿ ನಮ್ಮ ತಾಯಂದ್ರಿಗೆ ಯಾವತ್ತೂ ನಾವು ಕೈ ಬಿಡೋದಿಲ್ಲ. ನೀವು ನಮ್ಮ ಬೆಂಬಲ ಇತ್ತಂದ್ರೆ ನಾವು ನಿಮ್ಮನ್ನು ಮುಂದೆ ತರ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ.